ಬ್ಯಾಟರಾಯನಪುರದ ಬೆಟ್ಟಹಲಸೂರು ಕ್ರಾಸ್ ಮತ್ತು ಚಿಕ್ಕಜಾಲ ಬಳಿ ಮೆಟ್ರೋ ರೈಲ್ವೆ ನಿಲ್ದಾಣ ಸ್ಥಾಪಿಸಬೇಕೆಂದು ಒತ್ತಾಯಿಸಿ ಸುತ್ತಮುತ್ತಲಿನ ಗ್ರಾಮಸ್ಥರು, ಮುಖಂಡರು, ಬಿಜೆಪಿ ರಾಜ್ಯ ಕಾರ್ಯದರ್ಶಿಗಳು ಹುಣಸಮಾರನಹಳ್ಳಿ ಗ್ರಾಮದ ಬಳಿ ಮುಂದಿನ ಹೋರಾಟದ ಪೂರ್ವಭಾವಿ ಸಭೆಯನ್ನ ನಡೆಸಿದರು. ಇನ್ನು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಎಚ್ಎಸ್ಸಿ ತಮೇಶ್ ಗೌಡ, ಈ ಭಾಗದಲ್ಲಿ ಮೆಟ್ರೋ ನಿಲ್ದಾಣ ಸ್ಥಾಪನೆ ಅತ್ಯವಶ್ಯಕವಾಗಿದೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತೆರಳುವ ಪ್ರತಿಷ್ಠಿತ ರಸ್ತೆ ಇದಾಗಿದ್ದು, ಈ ವ್ಯಾಪ್ತಿಯಲ್ಲಿ ಸುಮಾರು 40 ಗ್ರಾಮಗಳು ಹಾಗೂ 1.5 ಲಕ್ಷಕ್ಕಿಂತ ಅಧಿಕ ಜನರು ವಾಸಿಸುತ್ತಿದ್ದಾರೆ. ದೇವನಹಳ್ಳಿ ಡಿಸಿ ಕಚೇರಿಗೆ ತೆರಳುವ ರಸ್ತೆ, ರಾಜನಕುಂಟೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಸೇರಿದಂತೆ ಆಂಧ್ರ ಪ್ರದೇಶಕ್ಕೆ ತೆರಳುವ ರಾಷ್ಟ್ರೀಯ ಹೆದ್ದಾರಿಯೂ ಸಹ ಈ ಮಾರ್ಗದರ್ಶನದಲ್ಲಿದೆ. ಆನೇಕಲ್ಲು ರಸ್ತೆ, ಕನಕಪುರ ರಸ್ತೆ, ಕೆಆರ್ಪುರ, ಹೊಸಕೋಟೆ ರಸ್ತೆ ಹೀಗೆ ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಪ್ರತಿ 1 ಅಥವಾ 2 ಕಿಲೋಮೀಟರ್ಗೆ ಒಂದರಂತೆ ಮೆಟ್ರೋ ರೈಲು ನಿಲ್ದಾಣ ಸ್ಥಾಪಿಸಿರುವ ಬಿಎಂಆರ್ಸಿಎಲ್ ಆರಂಭದಲ್ಲಿ ಬೆಟ್ಟಹಲಸೂರು ಕ್ರಾಸ್ನಲ್ಲಿ ಮೆಟ್ರೋ ನಿಲ್ದಾಣ ಸ್ಥಾಪಿಸಲು ಸಕಲ ಸಿದ್ಧತೆ ನಡೆಸಿತ್ತು. ನಿಲ್ದಾಣ ಸ್ಥಾಪನೆಗಾಗಿ ರೈತರ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡಿದ್ದು, ಪರಿಹಾರದ ಹಣವನ್ನು ಸಹ ಬಿಡುಗಡೆ ಮಾಡಿದೆ. ಆದರೆ ದಿಢೀರ್ನೆ ಮೆಟ್ರೋ ನಿಲ್ದಾಣ ಸ್ಥಾಪನೆ ಸ್ಥಗಿತಗೊಳಿಸಲು ಏನು ಕಾರಣವಿದೆ ಎಂದು ಆರೋಪ ಮಾಡಿದರು. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಸೇರಿಕೊಂಡು ಈ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವಂಥ ಈ ಒಂದು ಮೆಟ್ರೋ ನಿಲ್ದಾಣ ಈ ಬೆಟಲ್ಸೂರು ಮತ್ತು ಚಿಕ್ಕಜಾಲದಲ್ಲಿ ಆಗಬೇಕು. ಆಗದೇ ಇದ್ದರೆ ಉಗ್ರವಾಗಿ ಹೋರಾಟ ಮಾಡ್ತೀರಿ ಅಂತ ನಮ್ಮ ನಾಯಕರು ತೀರ್ಮಾನ ಮಾಡಿದ್ದಾರೆ. ಸಂಘ ಸಂಸ್ಥೆಗಳು ಸೇರಿಕೊಂಡು ಇವತ್ತು ತೀರ್ಮಾನ ಮಾಡಿದ್ದೀರಿ. ನಮ್ಮ ಏನು ಆಗ್ರಹ ಅಂದರೆ, ಸರ್ಕಾರದೊಟ್ಟಿಗೆ ಎಂಬಸಿಯವರು ಒಂದು MOUವನ್ನು ಮಾಡಿಕೊಂಡು ಈ ಒಂದು 150 ಕೋಟಿ ಕೊಡ್ತೀರಿ ಈ ಒಂದು ಸ್ಟೇಷನ್ ಮಾಡಲಿಕ್ಕೆ ಅಂತ ಒಂದು ತೀರ್ಮಾನ ಆಗಿತ್ತು. ಆ ಒಂದು MOUನ ಇಟ್ಕೊಂಡು ಎಂಬಸಿಯವರು ಸಾವಿರಾರು ಕೋಟಿ ಸಂಪಾದನೆಯನ್ನು ಮಾಡಿದ್ದಾರೆ. ಹಾಗಾಗಿ ಶಾಸಕರಲ್ಲಿ ನಾನೇನು ಒತ್ತಾಯ ಮಾಡೋದು ಅಂದರೆ, ಈ ಒಂದು ಎಂಬಸಿ ಕಂಪನಿಯವರ ಕತ್ತರಿ ಪಟ್ಟ ಹಿಡ್ಕೊಂಡು ನೀವು ವಸೂಲಿ ಮಾಡಿಸ್ತೀರೋ ಅಥವಾ ನಿಮ್ಮ ಪ್ರಾಧಿಕಾರದಲ್ಲಿ ಬರೋವಂಥ ಹಣದಿಂದ ಕೇಂದ್ರ ಸರ್ಕಾರದಿಂದ ತಂದು ಈ ಒಂದು ಸ್ಟೇಷನ್ ಮಾಡ್ತೀರೋ ನಮಗೆ ಬೇಕಾಗಿಲ್ಲ. ನಮ್ಮ ಆಗ್ರಹ ಇಷ್ಟೇ, ಚಿಕ್ಕಜಾಲ ಸ್ಟೇಷನ್ನು ಆಗಬೇಕು, ಬೆಟ್ಟಲ್ಸೂರು ಸ್ಟೇಷನ್ನು ಆಗಬೇಕು. ಸಾವಿರಾರು ಜನ ಇಲ್ಲೇನು ನಾವು ಆಗ್ರಹ ಮಾಡ್ತಿದ್ದೀರಿ, ಇದು 1,00,000 ಜನ ಆಗ್ಬೋದು. ಹಾಗಾಗಿ ಇದು ಲಕ್ಷಾಂತರ ಜನಗಳಿಗೆ ಉಪಯೋಗ ಆಗುವಂಥ ಸ್ಟೇಷನ್ನು, ಇದು ಬೇಕೇ ಬೇಕು ಅನ್ನೋ ಆಗ್ರಹ ಈ ಸ್ಥಳೀಯರಿಂದ ಇದೆ. ಹಾಗಾಗಿ ನಾವು ಹೇಳೋದು ಇದೆ, ನೀವು ಮಾಡಲೇಬೇಕು. ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀರಿ. ಈ ಸ್ಟೇಷನ್ ಬರೋ ರೀತಿಯಲ್ಲಿ ನಾವು ನೋಡ್ಕೊಳ್ತೀರಿ. ನಮ್ಮ ನಾಯಕರು ಈಗ ತಾನೇ ಹೇಳ್ತಿದ್ರು, ಮೆಟ್ರೋ ಸ್ಟೇಷನ್ ಆಗದೇ ಇದ್ದರೆ ಮೆಟ್ರೋ ಏನು ಸಂಚಾರ ನಾವು ಬಂದ್ ಮಾಡ್ತೀರಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವೆಲ್ಲರೂ ಸಹ ಸಿದ್ಧರಾಗ್ತೀರಿ. ಮೆಟ್ರೋ ಆಗೋ ರೀತಿಯಾಗಿ ನೋಡ್ಕೊಳ್ಳೋ ಅಂಥ ಜವಾಬ್ದಾರಿ ನಮ್ಮ ಶಾಸಕರದು. ಹಾಗಾಗಿ ಮಾಡುವಂಥ ಕೆಲಸ ನಿಮ್ಮದು. ಎಲ್ಲ ಮುಖಂಡರು ಸೇರಿ ಮಾನ್ಯ ಮುಖ್ಯಮಂತ್ರಿಗಳು ಬರೀತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಸಾವಿರಾರು ಪತ್ರಗಳನ್ನು ಮುಖ್ಯಮಂತ್ರಿ ಕಳಿಸ್ಕೊಡ್ತೇವೆ. ಅದರ ನಂತರ ಮುಂದಿನ 18ನೇ ತಾರೀಕು ರಾಷ್ಟ್ರೀಯ ಹೆದ್ದಾರಿ ಬಂದ್ಗೆ ನಾವು ಕರೆಯನ್ನು ಕೊಟ್ಟಿದ್ದೇವೆ. ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ ಅವತ್ತು ಈ ಭಾಗದ ಮನೆಯಿಂದ ಜನ ಬರ್ತಾರೆ. ಎಲ್ಲರೂ ಕೂಡ ಬಂದು ನಾವು ರಸ್ತೆಯಲ್ಲಿ ಕೂರ್ತೇವೆ. ಅವತ್ತು ಸರ್ಕಾರ ತೀರ್ಮಾನ ಮಾಡಲಿ, ಇದೊಂದಾಗಲಿ. ಇವತ್ತು ರಾಜ್ಯ ಸರ್ಕಾರ ಕಣ್ಮುಚ್ಚಿ ಕೂತು ಹೇಳ್ತಾರೆ ಹೆಬ್ಬಾಳ ಫ್ಲೈಓವರ್ ಅವತ್ತು ಪ್ಲಾನ್ ಸರಿಯಾಗಿ ಆಗಿಲ್ಲ ಅಂತ. ಇವತ್ತು ನೀವು ಮೆಟ್ರೋ ಪ್ಲಾನನ್ನು ಯಾವ ರೀತಿ ಮಾಡ್ತಿದ್ದೀರಾ? ಇವತ್ತು ರಸ್ತೆ ಅಗಲೀಕರಣಗಳನ್ನು ನೀವು ಸರಿಯಾಗಿ ಮಾಡದೇ ಇರತಕ್ಕಂಥ ಸಂದರ್ಭದಲ್ಲಿ ಮೆಟ್ರೋದಲ್ಲೂ ಕೂಡ ನೀವು ತಾರತಮ್ಯವನ್ನು ಬ್ಯಾಟರಾಯನಪುರಕ್ಕೆ ತೋರಿಸಿದ್ರೆ, ಈ ಭಾಗದ ಜನಕ್ಕೆ ತೋರಿಸಿದ್ರೆ, ಈ ಭಾಗದ ಜನ ಏನು ಮಾಡಬೇಕು? ಇವರಿಗೆ ಬೇರೆ ರೀತಿಯಾದಂಥ ಈಗ ಬೆಂಗಳೂರು ನಗರಕ್ಕೆ ಸಂಪರ್ಕ ಕಲ್ಪಿಸ್ತಕ್ಕಂಥ ಬೇರೆ ಸಾರಿಗೆ ವ್ಯವಸ್ಥೆ ಏನಿದೆ? ಅದಕ್ಕಾಗಿ ತಮ್ಮಲ್ಲಿ ಆಗ್ರಹ ಪಡಿಸ್ತೇನೆ, ತಾವು ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಈ ಕ್ಷೇತ್ರದ ಶಾಸಕರು, ಸಚಿವರು ತಕ್ಷಣ ಕ್ರಮ ತಗೊಂಡು ಅವ್ರಿಗೆ ಕರೆಸಿ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಹಿಂದೆ ಏನು ಯೋಜನೆ ಅಂತೆ ಈ ಸ್ಟೇಷನ್ ನಿರ್ಮಾಣ ಆಗಬೇಕು. ಆಗದೇ ಇದ್ದರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟವನ್ನು ನಮ್ಮೆಲ್ಲ ಸಂಘಟನೆಗಳು ಒಟ್ಟುಗೂಡಿ ಈ ಭಾಗದಲ್ಲಿ ಮಾಡ್ತೇವೆ. ಇವತ್ತು ಎಲ್ಲ ನಮ್ಮ ಸಂಘ ಸಂಸ್ಥೆಗಳ ಮುಖಂಡರು ನಾವೆಲ್ಲರೂ ಕೂಡ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಕ್ಷೇತ್ರದ ಶಾಸಕರು, ಸಚಿವರು ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಒಂದು ಆಗ್ರಹ ಇದೆ. ನೀವು ಈ ಭಾಗದ ಮೆಟ್ರೋ ಸ್ಟೇಷನನ್ನು ಏನಾದರೂ ಮಾಡದೇ ಇದ್ದರೆ, ನಿಮ್ಮ ಯೋಜನೆ ಅಂತ ತೀರ್ಮಾನ ಆದಂತೆ ಚಿಕ್ಕಜಾಲ ಮತ್ತು ಬೆಟ್ಟಲ್ಸೂರಿನಲ್ಲಿ ಸ್ಟೇಷನ್ ಆಗದೇ ಇದ್ದರೆ, ನಾವು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಮೆಟ್ರೋ ಚಾಲನೆ ಮಾಡೋಕ್ಕೆ ಬಿಡಲ್ಲ. ಅದೆಂಥ ಸಂದರ್ಭ ಬರಲಿ, ಈ ಭಾಗದ ಜನ ಯಾವ ರೀತಿ ನಾವು ನ್ಯಾಷನಲ್ ಹೈವೇಲಿ ಕೂತು ಬಂದ್ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವೋ
ಮುಂದಿನಿಂದಲೇ ಜನರ ಒಂದು ಸಮಸ್ಯೆಯನ್ನು ಕೇಳಿದೆ, ಈ ಭಾಗದ ಸಮಸ್ಯೆಯನ್ನು ಸಾಲ್ವ್ ಮಾಡಿದೆ, ಮೆಟ್ರೋ ಸ್ಟೇಷನ್ ಕೊಡದೆ ನಿಮ್ಮ ಮೆಟ್ರೋ ಓಡೋಕ್ಕೆ ನಾವು ಬಿಡಲ್ಲ. ಅದನ್ನು ಅಡ್ಡ ಆಗ್ತಕ್ಕಂಥ ಕೆಲಸವನ್ನು ನಾವು ಮಾಡೇ ಮಾಡ್ತೇವೆ. ಚಿಕ್ಕಜಾಲ ಮತ್ತು ಬೆಟ್ಟಲ್ಸೂರು VIT ಕ್ರಾಸಲ್ಲಿ ಮೆಟ್ರೋ ಬೇಕೇ ಬೇಕು ಅನ್ನೋ ಒಂದು ಆಗ್ರಹ ಮಾಡ್ತಾ ಇದ್ದಾರೆ. ಪೂರ್ವಭಾವಿಸಲು ಮುಂದಿನ ನಿಮ್ಮ ಹೋರಾಟದ ಉದ್ದೇಶ ಏನಿರುತ್ತೆ? ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಸ್ತೆ ಈ ಭಾಗದಲ್ಲಿ ಚಿಕ್ಕಜಾಲ ಮತ್ತು ಬೆಟ್ಟಲ್ಸೂರಿನ MVIT ಕ್ರಾಸ್ನಲ್ಲಿ ಮೆಟ್ರೋ ನಿಲ್ದಾಣ ಮಾಡಬೇಕು ಅಂತಕ್ಕಂಥ ಆಗ್ರಹದೊಂದಿಗೆ ನಾವು ಇವತ್ತು ಈ ಭಾಗದ ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರ ಸಭೆಯನ್ನು ಕರೆದಿದ್ದೇವೆ. ಇವತ್ತು ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರ ಒಕ್ಕೂರಿನ ಅಭಿಪ್ರಾಯ ಈ ಭಾಗದಲ್ಲಿ ಮೆಟ್ರೋ ನಿಲ್ದಾಣ ಆಗಲೇಬೇಕು, ಅದಕ್ಕೆ ಬೇಕಾದಂಥ ಹೋರಾಟವನ್ನು ನಾವೆಲ್ಲ ಸೇರಿ ತೀರ್ಮಾನ ಮಾಡಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ನಾವೆಲ್ಲರೂ ಕೂಡ ಜೊತೆ ಇರ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ವಿಶೇಷವಾಗಿ ನಾವು ಇವೆಲ್ಲ ಸೇರಿದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರವನ್ನು ನಾನು ಆಗ್ರಹಪಡಿಸ್ತೇನೆ ಮತ್ತು BMRCಯಲ್ಲಿ ಅಧಿಕಾರಿಗಳಲ್ಲೂ ಕೂಡ ಆಗ್ರಹಪಡಿಸ್ತೇನೆ, ಕ್ಷೇತ್ರದ ಶಾಸಕರಲ್ಲೂ ಕೂಡ ಆಗ್ರಹಪಡಿಸ್ತೇನೆ. ಮಾನ್ಯ ಶಾಸಕರೇ, ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಹೋಗ್ತಕ್ಕಂಥ ಈ ಮೆಟ್ರೋ ಎಲ್ಲೆಲ್ಲಿ ನಿಲ್ದಾಣಗಳನ್ನು ಕೊಟ್ಟಿದೆ ಅಂತಕ್ಕಂಥ ಪ್ಲಾನನ್ನು ತಾವು ನೋಡಿದ್ರೋ ನೋಡಿಲ್ವಾ? ನೋಡಿದರೆ ಈಗ ಎರಡು ಕಡೆ ನಿಲ್ದಾಣಗಳು ಕೊಡ್ತಾ ಇಲ್ಲಲ್ಲ, ಅದಕ್ಕೆ ಯಾಕೆ ಕಾರಣ ಅಂತಕ್ಕಂಥದ್ದನ್ನು ತಾವು ಕೇಳಿದ್ದೀರಾ? ನೀವೊಬ್ಬ ಜನಪರ ಕಾಳಜಿ ಇದ್ದಿದ್ರೆ ಈ ಭಾಗದಲ್ಲಿರ್ತಕ್ಕಂಥ ಮಧ್ಯಮ ವರ್ಗದವರ, ಬಡವರ ಬಗ್ಗೆ, ವ್ಯಾಪಾರಸ್ಥರ ಬಗ್ಗೆ ನಿಮ್ಮದೇನಾದರೂ ಕಳಕಳಿ ಇದ್ದಿದ್ರೆ, ಅಥವಾ ಈ ಭಾಗದ ಟ್ರಾಫಿಕ್ ಡೆನ್ಸಿಟಿ ಬಗ್ಗೆ, ಪಾಪ್ಯುಲೇಷನ್ ಡೆನ್ಸಿಟಿ ಬಗ್ಗೆ ನಿಮಗೇನಾದರೂ ಜ್ಞಾನ ಇದ್ದಿದ್ರೆ ಇವತ್ತು ನೀವು ಪ್ಲಾನನ್ನು ನೋಡಿ 2 ನಿಲ್ದಾಣ ಅಲ್ಲ 4 ನಿಲ್ದಾಣ ಮಾಡಿಸ್ಬೇಕಾಗಿತ್ತು. ತುಮಕೂರು ರಸ್ತೆಯಲ್ಲಿ 2 ಕಿಲೋಮೀಟ್ರಿಗೆ ಒಂದು ನಿಲ್ದಾಣ ಇದೆ, ಸಿಟಿ ಒಳಗಡೆ 1.5 ಕಿಲೋಮೀಟ್ರಿಗೆ ಒಂದು ನಿಲ್ದಾಣ ಇದೆ. ಇಲ್ಲಿ 8.5 ಕಿಲೋಮೀಟ್ರಿಗೆ ಒಂದು ನಿಲ್ದಾಣನೂ ಕೊಟ್ಟಿಲ್ಲ ಅಂತಂದರೆ ಜನರ ಪರವಾಗಿ ಕೇಳಬೇಕು ಅಂತ ನಿಮ್ಗೆ ಅನಿಸಿಲ್ವ ಶಾಸಕರೇ? ನಿಮ್ಗೊಂದು ಜವಾಬ್ದಾರಿ ಇದೆಯಾ ಈ ಕ್ಷೇತ್ರದ ಶಾಸಕರಾಗಿ? ಇಷ್ಟೆಲ್ಲ ಪಾಪ್ಯುಲೇಷನ್ ಇರ್ತಕ್ಕಂಥ ಹೆಬ್ಬಾಗಲು, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೆಬ್ಬಾಗಲಿನಲ್ಲಿರ್ತಕ್ಕಂಥ ಬ್ಯಾಟರಾಯನಪುರದಲ್ಲೇ ಈ ಸ್ಥಿತಿ ಆದರೆ ರಾಜ್ಯದ ಮಂತ್ರಿಯಾಗಿ ನೀವೇನು ಕೆಲಸ ಮಾಡ್ತೀರಾ? ನಿಮ್ಗೆ ಆಗ್ರಹ ಪಡಿಸ್ತೇನೆ. ನಾವೆಲ್ಲ ಈ ಭಾಗದ ಸಂಘ ಸಂಸ್ಥೆಗಳ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ನಾವು ಮುಂದಿನ ವಾರ ನಾವೊಂದು ಪತ್ರ ಚಳುವಳಿಯನ್ನು VIT ಗೇಟ್ ಅಂತ ಹೇಳ್ತೀರಿ, ಬೆಟ್ಟಲ್ಸೂರು ಕ್ರಾಸ್ ಮುಂದೆ ಇರೋದ್ರಿಂದ ಬೆಟ್ಟಲ್ಸೂರು ಕ್ರಾಸ್ ಅಂತ ಹೇಳ್ತೀರಿ. ಈ ಒಂದು ಸ್ಥಳದಲ್ಲಿ ಮೆಟ್ರೋ ಸ್ಟೇಷನ್ ಆಗಬೇಕಾಯ್ತು. ಇಲ್ಲಿ ಆ ಒಂದು ಸ್ಟೇಷನ್ನು ಇಲ್ಲಿ ಬಂದಿಲ್ಲ ಅನ್ನೋ ವಿಚಾರಕ್ಕೆ ಇವತ್ತು ಈ ವೇದಿಕೆಯೆಲ್ಲ ಸಜ್ಜಾಗಿದೆ. ಈ ವೇದಿಕೆಯನ್ನು ಸಜ್ಜು ಮಾಡಿದಂಥ ನಮ್ಮ ಈ ಕ್ಷೇತ್ರದ MLA ಕ್ಯಾಂಡಿಡೇಟ್ ಆಗಿ ನಿಂತಿದ್ದ ನಮ್ಮ ತಕ್ಷಣಂತ ಹನುಮಂತ ಗೌಡ್ರೆ ಹಾಗೂ ನಮ್ಮ ಎಲ್ಲ ಮಾಜಿಗಳಿದ್ದಾರೆ, ಬಾಬಣ್ಣರು, ಹಾಗೆ ನಮ್ಮ ಈಗ ತಾನೇ ಮಾತಾಡಿದ್ರು ನಮ್ಮ ಬೆಟ್ಟಲ್ಸೂರಿನ ನಾರಾಯಣರು, ಹಾಗೆ ನಮ್ಮ BJP ಹಳೇ ಲೀಡ್ರು ದೇವರಾಜಣ್ಣರು ಕೂಡ ಇಲ್ಲಿದ್ದಾರೆ. ಹಾಗೆ ನಮ್ಮ ಮೂರ್ತಣ್ಣರು, ಮೆಡಿಕಲ್ ಶಾಪ್ ಮೂರ್ತಣ್ಣರು, ಹಾಗೆ ನಮ್ಮ BJP ಇನ್ನೊಬ್ಬರು ಹಳೆ ಮುಖಂಡರು ನಾರಾಯಣ ಸಾಮಣ್ಣರು ಮಳ್ಕೊಂಡೆ, ಹಾಗೆ ಎಲ್ಲ ನಮ್ಮ ಹಳಬರು ಇರೋದು, ಅವ್ರಿಗೆಲ್ಲರಿಗೂ ವೇದಿಕೆ ಪರವಾಗಿ ಅವ್ರಿಗೆ ಅಭಿನಂದನೆ ತಿಳಿಸ್ತಾ, ಆಗಿರುವಂಥ ಎಲ್ಲ ನಮ್ಮ BJPಯ ಮುಖಂಡರೇ ಹಾಗೂ ವಿವಿಧ ಸಂಘಟನೆಯ ಮುಖಂಡರುಗಳೇ ಹಾಗೂ ವಿವಿಧ ಸಂಘಟನೆಯ ಮುಖಂಡರುಗಳು ಮುನಿಯಪ್ಪ ಅವರು, ನಮ್ಮ DSS ಲೀಡರ್ ಅವರು ಕೂಡ ಬಂದಿದ್ದಾರೆ. ಎಲ್ಲ ಮುಖಂಡರಿಗೂ ಹಾಗೂ ನಮ್ಮ ಹಸಿರು ಸೇನೆಯ ರೈತರಿಗೂ ನಾನು ಅಭಿನಂದನೆ ತಿಳಿಸ್ತಾ, ಇನ್ನವ್ರಿಗೂ ಪರಿಹಾರ ಕೊಟ್ಟರು, ನಮ್ಮ ಅರುಣ್ಣವ್ರಿಗೂ ಪರಿಹಾರ ಕೊಟ್ಟರು, ಚಿಕ್ಕಜಾಲದಲ್ಲಿರೋರ್ಗೂ ಅಲ್ಲಿ ಏನು ಸೇರುತ್ತೋ ಅಲ್ಲೇ ನಾವು ಇದರಲ್ಲಿ ಸರ್ಕಾರಿ ಜಮೀನು ಐತೆ ಅಂತ ಹೇಳ್ಬಿಟ್ಟು ಜನಗಳಿಗೆಲ್ಲ ನಂಬಿಸೋದು. ಅಂದರೆ ನಂಬಿಸೋದು ಅಂದರೆ ಅವತ್ತಿತ್ತೇನೋ ಅದು ಅದನ್ನು ಹೇಳಿದ್ರು, ನಾವು ಅದನ್ನು ಆ ವಿಚಾರನ ನಂಬಿದ್ವಿ. ಆದರೆ ಇದು ಮೆಟ್ರೋ ಸ್ಟೇಷನ್ ಆಗಲ್ಲ ಅಂತ ಗೊತ್ತಾಗಿ ನಮ್ಗೆ ಸರಿಸುಮಾರು ಒಂದು 6 ತಿಂಗಳಾಯಿತು. ನಾವು 6 ತಿಂಗಳು ವರ್ಷನೇ ಆಯಿತು. ಆವತ್ತಿಂದ ನಾವು ಎಚ್ಚೆತ್ಕೊಬೇಕಾಯಿತು. ಅದು ಇದು ಲೇಟ್ ಆದರೂ ಪರವಾಗಿಲ್ಲ, ಇದನ್ನ ಬಿಡದೇನೆ ನಾವು ಇದು ರಾಜ್ಯ ಸರ್ಕಾರ ಬೇರೆ ಇದ್ದರು, ರಾಜ್ಯ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟು ನಮ್ಮ BJPನೇ ಇರೋದ್ರಿಂದ ತಾವುಗಳು ನಮ್ಮ ತಮ್ಮೇಶ್ ಗೌಡರು ಮನ್ಸು ಮಾಡಿ ನಮ್ಮ MP ಗಳಿರ್ಬೋದು, ನಮ್ಮ ಲೋಕಲ್ ಕುಮಾರಸ್ವಾಮಿ ಅವರು ಇರ್ಬೋದು, ಹೀಗೆ ನಮ್ಮ ಮಿನಿಸ್ಟ್ರುಗಳು ಏನು 4-5 ಜನ ಇದ್ದಾರೆ ನಮ್ಮ ಕರ್ನಾಟಕದವರು, ಅವ್ರ ಮುಖಾಂತರ ಹೋಗಿ ನೀವು ಸಹ ಅಲ್ಲಿ ಒತ್ತಡ ಇರಬೇಕಾಗ್ತದೆ. ನಾವು ಇಲ್ಲಿ ಧರಣಿ ಮಾಡೋಣ, ಪ್ರೊಟೆಸ್ಟ್